ಬೆಂಗಳೂರಿನಲ್ಲಿ ಇವತ್ತು ಬಂದಿರೋ ಮಳೆ ಆಗಿರೋ ಅನಾಹುತಗಳು ಕೇವಲ ಟ್ರೇಲರ್ ಅಷ್ಟೇ ಅಂತ ಯಾಕೆ ಹಿಂಗೆ ಹೇಳ್ತಾ ಇದೀವಿ ಅಂತಂದ್ರೆ ನಾಳೆನೂ ಕೂಡ ಮತ್ತಷ್ಟು ಮಳೆ ಸುರಿಯುತ್ತೆ ಅಂತ ಹೇಳಲಾಗಿದೆ. ನೋಡಿ, ಆಲ್ರೆಡಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುತ್ತೆ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ. ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರು ಸೇರಿ ಹಲವು ನಗರಗಳಿಗೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ರಾಮನಗರ ಜಿಲ್ಲೆಗಳಿಗೆ ನಾಳೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅಲರ್ಟ್ ಕೊಟ್ಟಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರೋದಿಲ್ವಾ ಅನ್ನೋದು ಪ್ರಶ್ನೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ. ಮತ್ತೆ ನಾಡಿದ್ದು ಅಂಡರ್ ಪಾಸ್ ಅಲ್ಲಿ ನೀರು ನಿಂತರೆ ನಾವು ಹಿಂಗೆ ಹಗಲು ರಾತ್ರಿ ಸುದ್ದಿ ಹೊಡಿಬೇಕಾಗತ್ತೆ. ಆದರೂ ಕೂಡ ಏನು ಮರ್ಯಾದೆ ಇದೆಯಾ ಇಲ್ವೋ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಯಾಕಂತಂದ್ರೆ ಎಲ್ಲ ಊರ್ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಹಾಕೊಳ್ಳೋಂಗೆ ಎಲ್ಲ ಅನಾಹುತ ನಡೆದ್ಮೇಲೆ ಮೋಟ್ರ್ ತಗೊಂಡು ಬರ್ತಾರೆ ನೀರು ಎಳಿಯೋಕ್ಕೆ. ಅದಕ್ಕಿಂತ ಮುಂಚೆ ಅಲ್ಲಿ ವೆಂಟ್ ಔಟ್ಗಳನ್ನ ಕ್ರಿಯೇಟ್ ಮಾಡಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದ ಹಾಗೆ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ ಇವರು ಗೊತ್ತಿಲ್ಲ. ಈಗಾಗಿರೋ ಅನಾಹುತಗಳೇ ಸಿಕ್ಕಾಪಟ್ಟೆ ಇದ್ದಾವೆ. ಮಳೆಗೆ ಎಷ್ಟೊಂದು ಕಡೆ ಮನೆ ಒಳಗಡೆ ನೀರು ನುಗ್ಗಿದೆ. ದೇವಸ್ಥಾನಗಳ ಗೋಡೆ ಕುಸಿದು ಬಿದ್ದಿರ್ತಕ್ಕಂಥದ್ದು ನಡೆದಿದೆ. ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿರ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಗೋಡೆ ಕುಸಿದು ಬಿದ್ದಿರುವಂಥದ್ದು ಬ್ಯಾಟರಾಯನಪುರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಟೆಂಪಲ್, ಅದರ ಕಾಂಪೌಂಡ್ ನೆಲ ಸಮ ಆಗಿಬಿಟ್ಟಿದೆ. ಶಬರಿನಗರ, ಬ್ಯಾಟರಾಯನಪುರದ ಶಬರಿನಗರದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕಾಂಪೌಂಡ್ ಮಳೆಗೆ ಸಂಪೂರ್ಣ ಬಿದ್ದೋಗಿದೆ. ಹಾಗೆಯೇ L&T ಕಂಪನಿಯ ಕಾಂಪೌಂಡ್ ಬಿದ್ದಿದೆ. ಅಲ್ಲಿ ವಿದ್ಯುತ್ ಕಂಬ ಮತ್ತೆ ಕೇಬಲ್ಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಇಡೀ ಕಾಂಪೌಂಡ್ ಕುಸಿದಿರ್ತಕ್ಕಂಥ ದೃಶ್ಯಗಳು. ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಈಗಿನ ರೈತರ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತಾ ಅನ್ನೋದು ಮುಖ್ಯವಾಗಿರುವಂತ ವಿಚಾರ. ಶ್ರೀಲಕ್ಷ್ಮಿ, ಈಗ ರಿಪಬ್ಲಿಕ್ ಕನ್ನಡ ತಂಡ ಆ ಒಂದು ಜಾಗಕ್ಕೆ ಬಂದು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಈಗ ನಾವು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತು ಒಂದು ವರದಿಯನ್ನು ಕೂಡ ಮಾಡ್ತಾ ಇದ್ವಿ. ಈಗ ನಮ್ಮ ವೀಕ್ಷಕರಿಗೆ ಆ ಡ್ಯಾಮ್ನ ಮುಂಭಾಗದಲ್ಲಿರುವಂಥ ಒಂದು ನಡುಗಡ್ಡೆಯಿಂದ ಆ ಒಂದು ಗೇಟ್ನ ನೇರವಾಗಿ ತೋರಿಸುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥ ದೃಶ್ಯವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನನ್ನ ಜೊತೆಲೇ ಬಂದು ಅದನ್ನು ತೋರಿಸ್ತಾರೆ. ನೋಡಿ, ಈಗ ಪ್ರಮುಖವಾಗಿ 19ನೇ ಗೇಟ್ನ ದೃಶ್ಯಾವಳಿಯನ್ನು ನೀವೀಗ ಗಮನಿಸ್ತಾ ಇದ್ರಲ್ಲ ಶ್ರೀಲಕ್ಷ್ಮಿ. ನೋಡಿ, ಬೇರೆ ಉಳಿದ ಗೇಟ್ಗಳಿಗೂ 19ನೇ ಗೇಟ್ಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಎಷ್ಟು ಹೈಟಲ್ಲಿ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈಗ 60 TMC ನೀರನ್ನು ಈಗ ಕಡಿಮೆ ಮಾಡಲೇಬೇಕಾದಂಥ ಅನಿವಾರ್ಯತೆ. ಅಷ್ಟು ನೀರನ್ನು ಕಡಿಮೆ ಮಾಡಿದ್ದೆ ಆದರೆ ಮುಂಬರುವಂಥ ದಿನಗಳಲ್ಲಿ ಕುಡಿಯೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಜೊತೆಗೆ ರೈತರಿಗೆ ಬೆಳೆ ಬೆಳೆಯೋದಕ್ಕೂ ಕೂಡ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಈಗ ಸಚಿವರು ಜೊತೆಗೆ ಅಧಿಕಾರಿಗಳು ಒಂದಷ್ಟು ಸಭೆಯನ್ನು ನಡೆಸಿ ಈಗ ಆ ಒಂದು ಭಾಗದಲ್ಲಿ ಗೇಟನ್ನು ಅಳವಡಿಸೋದಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡಿ, ಪ್ರಮುಖವಾಗಿ ಈ ಎಲ್ಲ ಗೇಟ್ಗಳನ್ನು ಕೂಡ ಗಮನಿಸಿದಾಗ ಬೇರೆ ಯಾವುದಾದ್ರು ಗೇಟ್ಗಳಲ್ಲಿ ಸಮಸ್ಯೆ ಇದೆಯಾ ಅದನ್ನು ಕೂಡ ಈಗ ಲೆಕ್ಕ ಹಾಕಬೇಕು. ಜೊತೆಗೆ 19ನೇ ಗೇಟ್ ಈಗ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿಯವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಬೇಕಾದ್ರೆ ಅವರು ಒಂದು ಮಾತನಾಡಿದ್ರು, ನಾವು 2 ಪ್ಲಾನ್ಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಒಂದು ಕಡೆ ನಾರಾಯಣ್ ಇಂಜಿನಿಯರ್ಸ್ ಅಲ್ಲೂ ಕೂಡ ಒಂದು ಗೇಟನ್ನು ರೆಡಿ ಮಾಡಲಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಅದನ್ನು ಕ್ಲೋಸ್ ಮಾಡಿಸುವ ಸಲುವಾಗಿ ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಅಂದುಕೊಂಡಂಗೆ ಆದರೆ ಗೇಟ್ಗಳೆಲ್ಲವೂ ಕೂಡ ಸಿದ್ಧವಾಗುತ್ತೆ. ಆದ್ರೆ ಪ್ಲಾನ್ ಬಿ ಏನು ಅನ್ನೋದಾದ್ರೆ ಈಗ ಜಿಂದಾಲ್ ಸ್ಟೀಲ್ ವರ್ಕ್ ಏನಿದೆಯಲ್ಲ ಆ ಕಂಪನಿ ಅಧಿಕಾರಿಗಳನ್ನ ಕೂಡ ಕರೆಸಿ ಮಾತುಕತೆ ನಡೆಸಿರುವಂತ ಅಧಿಕಾರಿಗಳು ಜೊತೆಗೆ ಸಚಿವರು ಪ್ರಮುಖವಾಗಿ ನೋಡಿ ಆ ಒಂದು ನೀರೇನು ಬರ್ತಾ ಇದೆಯಲ್ಲ ಆ ಬರ್ತಾ ಇರುವಂತ ನೀರಿನಲ್ಲೇ ಆ ಗೇಟ್ ಅನ್ನ ಹಾಕುವಂತ ಕೆಲಸಕ್ಕೆ ಈಗ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೇಳಿ ಈಗ ಪ್ರಮುಖವಾಗಿ ಕಾದು ನೋಡ್ಬೇಕು. ನೋಡಿ, ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಹೊರಗಡೆ ಬಿಡಲಾಗ್ತಾ ಇದೆ. 1.5 ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಹೊರಗಡೆ ಬಿಡ್ತಾ ಇರುವಂತದ್ದು. ಆ ಡ್ಯಾಮ್ ನ ಮುಂಬದಿಯಲ್ಲಿರುವಂತ ಒಂದು ನಡುಗಡ್ಡೆಯ ಮೇಲೆ ನಾವು ನಿಂತಿದ್ದೀವಿ. ಎರಡೂ ಭಾಗದಲ್ಲೂ ಕೂಡ ಡ್ಯಾಮ್ ನಿಂದ ಹೊರಗಡೆ ಬರ್ತಾ ಇರುವಂತ ನೀರು ಹರಿದುಕೊಂಡು ಹೋಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ನೀರು ಹೋಗೋದಕ್ಕೆ ಫ್ಲೈಓವರ್ ಮೇಲೆ ನೀರು ನಿಲ್ಲುತ್ತಲ್ಲ ಸ್ವಾಮಿ, ಅದಕ್ಕೇನ್ ಮಾಡ್ತೀರಾ? ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ,
ನಾವು ಎಷ್ಟೇ ಪಾಟ್ ಹೋಲ್ನ ಮುಚ್ಚಬೇಕು ಅಂತೇಳಿ ನೋಡೋದು, ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ. ಇದು ಭಾಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ ನಾನು, ಈಗ ತಾನೇ DCPಗಳಿಗೂ ಮಾತಾಡಿದೆ ನಾನು. ಎರಡನೇದು, ಈ ನೀರನ್ನು ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನು ವಾಲು, ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ ಆನ್ ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ, ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ಗೆ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟ್ರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿ. ಮಳೆಯ ಅವಾಂತರಗಳಿಗೆ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ. ಈ ಸಾಕಾಗಿ ಹೋಗಿದೆ ಜನಕ್ಕೆ. ಜೊತೆಗೆ ಈ ಕುಂಭದ್ರೋಣ ಮಳೆಯ ಏನು ಹೊಡೆತ ತಾಳಲಾಗದೆ ಜನ ಕಂಗಾಲಾಗಿದ್ದಾರೆ. ನಗರದ ಹಲವು ರಸ್ತೆಗಳು ಜಲಾವೃತ ಆಗಿದೆ. ನಿನ್ನೆ ರಾತ್ರಿಯಿಂದನೂ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ ಯಾವ ರೀತಿನಲ್ಲಿ ಅನೇಕ ಪ್ರದೇಶಗಳಲ್ಲಿ ಈ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ವರ್ತೂರು ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ತುರಬರಹಳ್ಳಿ ಹತ್ರ ಅಂತೂ ಕೆರೆ ಥರನೇ ಆಗಿಬಿಟ್ಟಿದೆ ಅಂತ. ಕೇವಲ ಇದೊಂದೇ ಅಲ್ಲ, ನೀರು ನಿಲ್ಲೋದ್ರಿಂದ ರೋಗಗಳು ಹರಡ್ತವೆ. ತಕ್ಷಣ ಅದನ್ನ ಕ್ಲೀನ್ ಮಾಡದಿದ್ರೆ ಅದರದ್ದು ಪರಿಣಾಮಗಳು ಇನ್ನೂ ತುಂಬ ಇರುತ್ತೆ. ಅಮೃತಹಳ್ಳಿಯಲ್ಲಂತೂ ಮನೆಗಳಿಗೆ ನೀರು ನುಗ್ಗಿದೆ. ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಅವಾಂತರಗಳ ಸರಣಿನೇ ಆಗಿದೆ. ಇಲ್ಲೆಲ್ಲ ಒಮ್ಮೆ ನೀರು ಬಂತು ಅನ್ನೋದಷ್ಟೇ ಪ್ರಾಬ್ಲಮ್ ಅಲ್ಲ, ನಂತರದಲ್ಲಿ ಸ್ವಚ್ಛತಾ ಕಾರ್ಯ ಇರಬಹುದು ಅಥವಾ ವಸ್ತುಗಳು ಹಾಳಾಗಿರುವಂಥದ್ದು ಇರಬಹುದು, ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಆ ನಂತರದ್ದು ಅನ್ನುವಂಥದ್ದು. ಒಟ್ಟಾರೆ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಸಂಭವಿಸಿದೆ ಬೆಂಗಳೂರು ನಗರದಲ್ಲಿ. ಮಳೆಯಿಂದಾಗಿ ಎಷ್ಟೆಲ್ಲ ಅನಾಹುತ ಆಗಿದೆ ಬೆಂಗಳೂರಲ್ಲಿ ಅನ್ನೋದನ್ನ ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ. ಹಾಗೆಯೇ ಆನೇಕಲ್ನಲ್ಲಿ ಡ್ಯಾಡಿಸನ್ ರೆಸಾರ್ಟ್ನಲ್ಲಿ, ಆ ಡ್ಯಾಡಿಸನ್ ಗಾರ್ಡನ್ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಏನೆಲ್ಲ ತೊಂದರೆಗಳಾಗಿದೆ, ಅವಾಂತರಗಳಾಗಿದೆ, ಜಲ ದಿಗ್ಬಂಧನನೇ ಆಗಿಬಿಟ್ಟಿದೆ ಅಂತ ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ, ಆನೇಕಲ್ ತಾಲೂಕು ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ ಇದು. ಧಾರಾಕಾರ ಮಳೆಗೆ ಈ ಬಡಾವಣೆ, ಸಂಪೂರ್ಣ ಬಡಾವಣೆಯೇ ಜಲಾವೃತ ಆಗಿದೆ. ಅಲ್ಲಿ ಓಡಾಡೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ನಿವಾಸಿಗಳು ಹೊರಬರಲಾಗದೆ ಸಂಕಷ್ಟ ಪಡ್ತಾ ಇದ್ದಾರೆ. ನೂರಾರು ಮನೆಗಳು ಇರ್ತಕ್ಕಂಥ ಡ್ಯಾಡಿಸನ್ ಗಾರ್ಡನ್ ಲೇಔಟ್ ಏನಿದೆ ಅದು ಪೂರ್ತಿಯಾಗಿ, ಅಲ್ಲಿ ಕೇವಲ 1-2 ಹೋಟೆಲ್ ಅಥವಾ ಮನೆ ಮಾತ್ರ ಅಲ್ಲ, ಸಂಪೂರ್ಣ ಇಡೀ ಬಡಾವಣೆಯ ನೀರಿನಿಂದ ಆವೃತ ಆಗಿದೆ. ಆನೇಕಲ್ ಬರಿಯ ಡ್ಯಾಡಿಸ್ ಗಾರ್ಡನ್ ಲೇಔಟ್ ಏನಿದೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ಅಲ್ಲಿ ಈಗ ಮಷಿನ್ಸ್ ತಂದು, ಮೋಟಾರ್ ತಂದು ನೀರನ್ನ ಹೊರ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಏನೇನಾಯ್ತು?